ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನೋಡ್ರಿ ನಾವು ಒಂದು ಕೇಕನ್ನು ಮಾಡೋಣ. ಇದನ್ನು ಒಂದು 500 ಗ್ರಾಮಿಂದು ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಮೈದಾ ಹಿಟ್ಟು, ವೈಟ್ ಫ್ಲವರ್ನ ಅಂತಾರೆ, ಮೈದಾ ಹಿಟ್ಟನ್ನು ಅಂತಾರೆ ರೀ. ಇವತ್ತೊಂದು ಪ್ಲೇನ್ ಕೇಕ್ ಮಾಡ್ತಾಯಿದ್ವಿ ನಮ್ಮದು. ಯಾಕಂದರೆ 500 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ನೋಡ್ರಿ. ಹಾಗಾಗಿ ಈ ಒಂದು ಖುಷಿಗಾಗಿ ನಾನು ಒಂದು ಒಳ್ಳೆಯದೊಂದು ಪ್ಲೇನ್ ಕೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮಾಡುವಂಥದ್ದು ರೀ. ಇವಾಗ ನಾವು ಸ್ಟಾರ್ಟಿಂಗ್ಗೆ ಒಂದು ಮಿಕ್ಸಿ ಜಾರನ್ನು ತೊಗೊತಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ಇಲ್ಲೊಂದು ನಾನು ಆಯಿಲ್ದು ಬಾಟ್ಲ್ ತೊಗೊಂಡು, ಅಂದರೆ ಇದು ಲೈನ್ ಇದೆ, ಇದು ಕೆಳಗಡೆ 100 ml ಇದೆ ರೀ. ಇದು 150 ml ಆಗುತ್ತೆ ಇಲ್ಲಿ ಮೇಲ್ಗಡೆನೆ. ಇದು ನಾನು ಆಯಿಲ್ದು 150 ml ತೊಗೊಂಡಿದ್ದೇನೆ. 150 ml ಆಯಿಲ್ ನೋಡ್ರಿ, ಇದಕ್ಕೆ ಹಾಕೋತಾ ಇದ್ದೇನೆ. ನಾನು ಆಯಿಲ್ ತೊಗೊಂಡಿದ್ದೀನಿ, ನೀವು ಬೇಕಿದ್ದರೆ ಬಟರ್ ತೊಗೋಬೋದು ರೀ. ಬಟರ್ ಆಯಿತು, ತುಪ್ಪ ಆಯಿತು, ನಿಮಗೆ ಯಾವುದಾಗುತ್ತೆ ಅದು. ಇವಾಗ ನೋಡ್ಬೋದು, ಇಲ್ಲಿ ಒಂದು 3 ಎಗ್ಗನ್ನು ಇಟ್ಕೊಂಡಿದ್ದೀನಿ ರೀ. ಈ 3 ಎಗ್ಗನ್ನು ಒಡೆದು ಇದಕ್ಕೆ ಹಾಕ್ಕೋತೀನಿ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ 3 ಮೊಟ್ಟೆಯನ್ನು ಒಡೆದು ಹಾಕ್ಕೊಂಡಿದ್ದೀನಿ ರೀ. ಇವಾಗ ನೋಡಿರಿ, ಇದಕ್ಕೆ ನಾನು 300 ಗ್ರಾಮ್, ಅಂದರೆ ನಾನು ಅಂಗಡಿಲಿಂತಲೇ ಇದನ್ನು ತೂಕ ಮಾಡಿಸ್ಕೊಂಡು ತೊಗೊಂಬಂದಿದ್ದೇನೆ ರೀ. 300 ಗ್ರಾಮ್ದು ಶುಗರನ್ನು ತೊಗೋತಾ ಇದ್ದೇನೆ. ಇವಾಗ ಇದನ್ನು ಸ್ವಲ್ಪನೇ ನಾವು ಇದು ಮಿಕ್ಸಿ ಮಾಡ್ಕೊಳ್ಳೋಣ್ರಿ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರ ಕ್ರೀಮ್ ಥರನೇ ಬ್ಯಾಟರು ರೆಡಿ ಆಗಿದೆ ರೀ. ಇವಾಗ ಇದಕ್ಕೆ ನೋಡಿರಿ, ನಾನು 300 ಗ್ರಾಮಿನ ಸಕ್ಕರೆಯನ್ನು ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಹಾಕ್ತಾಯಿದ್ದೇನೆ. ಇದನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪನೇ ಕ್ರೀಮ್ ಥರ ಬರಬೇಕು ರೀ. ಆ ಥರ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರ ಕ್ರೀಮ್ ಥರನೇ ಬ್ಯಾಟರ್ ರೆಡಿಯಾಗಿದೆ. ನಾನು ಇದನ್ನು ಹಾಕ್ಕೋತಾ ಇದ್ದೀನಿ ರೀ ಈ ಒಂದು ಬೌಲಿಗೆ. ಇವಾಗ ನೋಡ್ಬೋದು ರೀ, ನಾನು ಒಂದು ಸಣ್ಣ ಲೋಟದಲ್ಲಿ ಇದರಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ಕೊಂಡಿದ್ದೇನೆ ರೀ. ಅದು ವಿಡಿಯೋ ಸ್ಕಿಪ್ ಆಯಿತು. ಇದನ್ನು ಹಾಕ್ಕೊಂಡು ಇದನ್ನು ನಮ್ಮದು ಬ್ಯಾಟರನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ ಇದ್ರ ಜೊತೆಗೆ. ಅಂದ್ರೆ ನಮ್ಮದು ನಾವೇನಿದು ಮಿಕ್ಸಿ ಮಾಡಿದ್ದೆ ನೋಡಿರಿ, ಇದರೊಂದಿಗೆ ನಾವು ಹಾಲು ಮಾತ್ರ ನೋಡಿ ಒಂದು ಏನಿಲ್ಲ ಅಂದ್ರೆ ಒಂದು 100 ml 150 ml ನೋಡ್ಕೊಂಡ್ಕಸಂದ್ರೆ ಹಾಕ್ಕೋಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಇದನ್ನು ಈ ಥರ ನಾವು ಸ್ವಲ್ಪನೇ ಕಲಿಸ್ಕೊಂಡ್ರೆ ಇದು ಎಲೆಕ್ಟ್ರಿಕಲ್ ಬೀಟರ್ ಇರ್ತದೆ ನೋಡಿರಿ, ಅದರೊಳಗೆ ಮಾಡ್ಕೊಂಡ್ರೆ ಆಗುತ್ತೆ. ನೋಡ್ಬೋದು ನಮ್ಮದು ಈ ಥರ ಆಗಿದೆ, ಸರಿಯಾಗಿದೆ ಇದು. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಅದು ಪೈನಾಪಲ್ ಎಸೆನ್ಸು ತೊಗೊಂಡಿದ್ದೇನೆ ರೀ. ನಿಮಗೆ ಬೇಕಿದ್ದರೆ ವೆನಿಲಾ ಎಸೆನ್ಸ್ ತೊಗೋಬೋದು. ನಾನು ಪೈನಾಪಲ್ ಎಸೆನ್ಸ್ ನೋಡಿರಿ, ಇದು ಪ್ಲೇನ್ ಕೇಕಿಗೆ ಪೈನಾಪಲ್ ಎಸೆನ್ಸ್ ಹಾಕಿದ್ರೇ ಚೆನ್ನಾಗಿರುತ್ತೆ ಫ್ಲೇವರು. ಇವಾಗ ಇದಕ್ಕೆ ನೋಡಿರಿ, ಸ್ವಲ್ಪನೇ ಚಿಟಿಕೆಯಷ್ಟು ನಾನು ಇದು ಹಾಕ್ತಾಯಿದ್ದೀನಿ ಉಪ್ಪು. ಅಂದರೆ ಸ್ವಲ್ಪ ನಮಗೆ ಸ್ವೀಟ್ ಹಾಕಿದಾಗೆ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ರೀ. ಇದನ್ನು ಈ ಥರನೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಅಂದರೆ ನಮಗೆ ಬೇಕ್ರಿ ದಲ್ಲಿ ಯಾವ ಥರ ನಾವು ತೊಗೊಂಬರ್ತೀವಿ ನೋಡಿರಿ, ಅದೇ ಥರನೇ ನಮಗೆ ಇದು ಕೇಕು ತುಂಬ ಒಂದು ಟೇಸ್ಟ್ ಆದಂಥದ್ದು ಕೇಕು ಮನೆಯಲ್ಲೇ ನಾವು ಬೇಕ್ರಿ ಶೈಲಿ ಒಳಗೆ ರೆಡಿ ಮಾಡ್ಬೋದು. ಇವಾಗ ನೋಡ್ಬೋದು ರೀ, ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬಟರನ್ನು ಹಾಕ್ಕೋತಾ ಇದ್ದೇನೆ. ಇದು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಬಟರನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ನಾನಿದು ಮೈದಾ ಹಿಟ್ಟನ್ನು ಇದರೊಟ್ಟಿಗೆ ಸಾಣಿಸ್ಕೊತಾ ಇದ್ದೇನೆ ರೀ. 500 ಗ್ರಾಮ್ ತೋರಿಸಿದಿಲ್ಲ ರೀ, ಅದೇ 500 ಗ್ರಾಮು ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ಸಾಣಿಸ್ಕೊಂಡು ಹಾಕ್ತೀನಿ ರೀ. ಇದು ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ. ಇದನ್ನು ಸ್ವಲ್ಪ ಚೆನ್ನಾಗಿ ಇದನ್ನು ಈ ಥರ ಜಲ್ದಿ ಇಟ್ಕೊಳ್ರಿ. ಇವಾಗ ನಮ್ಮದು ಹಿಟ್ಟು ಸಾಣಿಸ್ಕೋದಾಗಿದೆ ರೀ. ಇದನ್ನು ಇದರ ಒಟ್ಟಿಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನಮ್ಮದು. ಇವಾಗ ನೋಡ್ಬೋದು ರೀ, ಇದನ್ನು ನಾನು ಈ ಥರನೇ ನಮ್ಮದು ಬ್ಯಾಟ್ರ್ ಈ ಥರ ಹಾಕ್ತಾರೆ ಈ ಥರ ಬರಬೇಕು ನೋಡಿರಿ. ಇದು ಕರೆಕ್ಟಾಗಿ ಇದೇ ಒಂದು ಅಳತೆನಲ್ಲೇ ಮಾಡ್ಕೋಬೇಕು ರೀ. ಒಂದು 100 ml ಅದೇ ಹಾಲನ್ನು ಸೇರಿಸ್ಕೊಡ್ರಿ ಇದಕ್ಕೆ. ಹಾಲು ಅಂದರೆ ಇದು ಈ ಥರ ನೋಡ್ಬೋದು, ಹಿಂಗೆ ನಾನು ಎತ್ತಿದಾಗ ಈ ಥರನೇ ಬೀಳ್ತದೆ ನೋಡಿರಿ. ಈ ಥರ ಬಿದ್ದರೆ ನಮಗಿದು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಬಟರ್ ಪೇಪರನ್ನು
ಹಾಕ್ಕೊಂಡಿದ್ದೇನೆ. ಇದರೊಳಗೆ ನಾನು ಬ್ಯಾಟರನ್ನು ಹಾಕ್ಕೋತೀನಿ ರೀ. ನಮ್ಮದು ಅವನ್ ನಾನು ಒಂದು 5 ಮಿನಿಟ್ಸು ಫ್ರೀ ಹೀಟು ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಬ್ಯಾಟರನ್ನು ಹಾಕ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮದು ಬ್ಯಾಟರು ನೋಡ್ಬೋದು. ಈಗ ನಮ್ದು ಕರೆಕ್ಟಾಗಿದು ರೆಡಿ ಆಗಿದೆ. ಈ ಬ್ಯಾಟರನ್ನು ಇದರೊಳಗೇ ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಗಟ್ಟಿಗಾಗಿದೆ, ಇದೇ ಥರನೇ ಇರಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಬ್ಯಾಟರನ್ನು ನಾನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಮ್ಮದು 1 ನಿಮಿಷ ಅಂದರೆ 4 ನಿಮಿಷ ಆಗಿದೆ ರೀ. ಈಗ 1 ನಿಮಿಷಕ್ಕೆ ಬಂದು ನಿಂತಿದೆ. ಇವಾಗ ನಮ್ಮದು ಓಪನ್ ಮಾಡ್ಕೊಂಡು ನೋಡ್ರಿ, ನಾವು ಇದರೊಳಗೇ ನಮ್ಮದು ಕೇಕು ಮೋಲ್ಡನ್ನು ಹಾಕ್ಕೊಳ್ಳೋಣ. ನೋಡ್ಬೋದು, ಇಲ್ಲಿ ಇಟ್ಕೊಂಡು ನೋಡ್ರಿ. ಇವಾಗ ಇದನ್ನು ಹಾಕಿಬಿಟ್ಟು ಇವಾಗ ನೋಡ್ಬೋದು ರೀ, ನಮ್ಮದು 5 ಮಿನಿಟ್ಸ್ ಫ್ರೀ ಹೀಟ್ ಮಾಡ್ಕೊಂಡಿವಿ. ಇವಾಗ ಒಂದು 30 to 35 ಮಿನಿಟ್ಸ್ ರೀ. ಇವಾಗ 35 ಮಿನಿಟ್ಸ್ ನೋಡ್ರಿ, 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಟ್ಕೊಂಡಿದ್ದೇವೆ. ಇದನ್ನು 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 35 ಮಿನಿಟ್ಸನ್ನು ಇಟ್ಕೊಂಡಿದ್ದೇವೆ ರೀ. ಇದನ್ನು ನಾವು ನೋಡ್ಬೋದು, ನೀವು ಇಲ್ಲಿ ಒಳಗಡೆ ನಮಗೆ ಕಾಣಿಸ್ತದ್ರಿ. ಸ್ವಲ್ಪ ನೋಡ್ಕೊಂಡು ಕಂಪ್ಲೀಟಾಗಿ ಟೈಮು ಆಗಿದೆ ರೀ. ಇದು ಆಫ್ ಆಗಿದೆ. ಇವಾಗ ನಮ್ಮದು ಓಪನ್ ಮಾಡಿದ್ದೀನಿ ರೀ. ಇವಾಗ ನಾವು ಇದನ್ನು ನೋಡೋಣ. ನಮ್ಮದು ನೋಡ್ಬೋದು, ಒಳಗಡೆ ಸಾಫ್ಟ್ ಆಗಿದೆ ನಮ್ಮದು ಕೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಕೇಕು ಬೇಕ್ರಿನಲ್ಲಿ ಯಾವ ಥರ ಕಲರ್ ಕಾಣಿಸುತ್ತೆ ನೋಡ್ರಿ, ಅದೇ ಥರನೇ ಆಗಿದೆ ನಮ್ಮದು. ನಾವು ಸ್ವಲ್ಪನೇ ಇದಕ್ಕೆ ಚಾಕುವನ್ನು ಹಾಕಿ ನೋಡೋಣ ರೀ. ಇಲ್ಲಿನೇ ನೋಡೋದು ಗೊತ್ತಾಗುತ್ತೆ. ನೋಡ್ಬೋದು ನಮ್ಮದು ಅಂದರೆ ಹಸಂದು ಕೇಕು ಸ್ವಲ್ಪನೇ ಈ ಒಂದು 15 ನಿಮಿಷ ಬಿಟ್ಟಿದೆ ನೋಡ್ರಿ. ಇದನ್ನು ಬಟರ್ ಪೇಪರ್ ಹಾಕಿದ್ದೇವಲ್ರಿ, ಈ ಪೇಪರ್ ಸಮೇತನೇ ನಾವು ಇದನ್ನು ತೊಗೊಂಡ್ರಿ. ಅದು ಸ್ವಲ್ಪ ಬಿಸಿ ಇದೆ. ನೋಡ್ಬೋದು ರೀ, ನಮ್ಮದು ಟೀನು ಅಷ್ಟಿದೆ ಆಗಿಲ್ಲ. ಇವಾಗ ನಾವು ಇದನ್ನು ಕೇಕನ್ನು ಇದು ಸ್ವಲ್ಪ ನಿಧಾನವಾಗಿ ಬಿಡಿಸ್ಕೊಳ್ಳೋಣ್ರಿ. ನೋಡ್ಬೋದು ನಮ್ಮದು ಕೇಕು. ಇವಾಗ ಇದನ್ನು ಸೈಡಲ್ಲಿ ನಾವು ಈ ಥರನೇ ಬಿಡಿಸ್ಕೊಳ್ಳೋಣ್ರಿ. ಇವಾಗ ನೋಡಿರಿ, ಸ್ವಲ್ಪ ಬಿಸಿ ಇದೆ ಇನ್ನೂ. ಇವಾಗ ಇದನ್ನು ನಿಧಾನಕ್ಕೆ ಈ ಥರ ತೆಕ್ಕೊಂಡು ಇವಾಗ ಇದನ್ನು ನೋಡ್ಬೋದು ರೀ. ಇದು ನೋಡಿರಿ, ಸೇಮ್ ನಾವು ಬೇಕ್ರಿ ಒಳಗೆ ಯಾವ ಥರ ತೊಗೋತೀವೋ ಅದೇ ಥರನೇ ಇದೆ ರೀ. ಇದು ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿ ಆಗಿತ್ತು ನೋಡಿರಿ, ಹಾಗಾಗಿ ಇದನ್ನು ನಾನು ತೆಗೆದಿದ್ದೇನೆ. ಇವಾಗ ನಾವು ಇದನ್ನು ಕಟ್ ಮಾಡೋಣ ರೀ. ಇವಾಗ ಈ ಥರನೇ ನೋಡ್ಬೋದು ನೀವು, ನಾವು ಬೇಕ್ರಿ ಒಳಗೆ ಯಾವ ಥರ ತೊಗೋತೀವೋ ಅದೇ ಥರನೇ ಆಗಿದೆ ರೀ. ನೋಡ್ಬೋದು ರೀ, ನಮ್ಮದು ಕೇಕು ಸೇಮ್ ನಾವು ಬೇಕ್ರಿ ಒಳಗೆ ಯಾವ ಥರ ತೊಗೋತೀವಿ ನೋಡಿರಿ, ಅದೇ ಥರನೇ ನಮ್ಮದು ಕೇಕು ರೆಡಿ ಆಗಿದೆ. ನೋಡ್ಬೋದು ರೀ, ಈ ಥರ ಸಾಫ್ಟಾಗಿಯೇ ನೋಡ್ಬೋದು ರೀ. ನಮ್ಮದು ಕೇಕು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.